ಪುರಾಣರೇ ಹೇಳೋದು ಕಲ್ತಿದ್ರೆ ಮೈಕದರೆ ಇನ್ನು ಕೆಲಸ ನಿಂದಿರ್ತಿತ್ತು. ಕಳ್ಳತನ ಮಾಡಿಬಿಟ್ಟ ಎರಡೂ ಮಗಿಗಳನ್ನು. ಕಳ್ಳತನ ಮಾಡಿದ್ರೆ ದೇವರು ಎಂದೂ ಒಪ್ಪಂಗಿಲ್ಲ. ಅದಕ್ಕೆ ಬಸವಣ್ಣ ಹೇಳ್ತಾನಲ್ಲ, ಕಳ ಬೇಡ, ಕೊಲ ಬೇಡ, ಖುಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನು ಬ್ಯಾಡ ಎಲೆ ಮನವೇ, ಅಲ್ಲಂತನು ಬ್ಯಾಡ ಎಲೆ ಮನವೇ. ಯಾಕ್ ಚಿಂತೆ ಮಾಡತೀರಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾಕ್ ಚಿಂತೆ ಮಾಡತಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಲೋಕನಾಥನ ಧನವ ಮಾಡಿ, ಲೋಕನಾಥನ ಧನವ ಮಾಡಿ, ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕ್ ಚಿಂತೆ ಮಾಡತೀರಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಕಳ್ಳತನ ಮಾಡಬಾರದು ಎಲೆ ಮನವೇ ನೀ, ಸುಳ್ಳತನ ಹೇಳಬಾರದು ಎಲೆ ಮನವೇ. ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಬಲ್ಲಂತ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ, ಅಲ್ಲಂತನು ಬ್ಯಾಡ ಎಲೆ ಮನವೇ, ಅಲ್ಲಂತನು ಬ್ಯಾಡ ಎಲೆ ಮನವೇ. ಯಾಕ್ ಚಿಂತೆ ಮಾಡತೀರಿ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಯಾರಿಗೆ ಯಾರಿಲ್ಲ ಎಲೆ ಮನವೇ. ಇದು ಮೂರ ದಿನದ ಸಂಧಿ ಎಲೆ ಮನವೇ. ಯಾರಿಗೆ ಯಾರಿಲ್ಲ ಎಲೆ ಮನವೇ, ಇದು ಮೂರ ದಿನದ ಸಂಧಿ ಎಲೆ ಮನವೇ. ಸೇರದವರ ಮುಂದೆ ಜಾರಿ ಬೀಳದಂತೆ, ಸೇರದವರ ಮುಂದೆ ಜಾರಿ ಬೀಳದಂತೆ, ಪಾರಾಗಿ ಹೋಗಬೇಕು ಎಲೆ ಮನವೇ, ಪಾರಾಗಿ ಹೋಗಬೇಕು ಎಲೆ ಮನವೇ. ಯಾಕ್
ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ ಯಾವ್ದರ ಸುಖವಿಲ್ಲ ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಮನದ ಬೇಸಿಗೆ ತೊಳಿಬೇಕು ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಮನದ ಬೇಸಿಗೆ ತೊಳಿಬೇಕು ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಹಾಂತೇಶ್ವರನ ಮನವೇ 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 ಆಸೆಯ ಅಳಿಬೇಕು ಎಲೆ ಮನವೇ ಮನದ ಬೇಸಿಗೆ ತೊಳಿಬೇಕು ಎಲೆ ಮನವೇ ಆಸೆಯ ಅಳಿಬೇಕು ಎಲೆ ಮನವೇ ಮನದ ಬೇಸಿಗೆ ತೊಳಿಬೇಕು ಎಲೆ ಮನವೇ ದೇಶದೊಳಗೆ ನಮ್ಮ ಗುರು ಮಹಾಂತೇಶ್ವರನ ದೇಶದೊಳಗೆ ನಮ್ಮ ಗುರು ಮಹಾಂತೇಶ್ವರನ ದಾಸವ ಮರಿಬ್ಯಾಡ ಎಲೆ ಮನವೇ ದಾಸವ ಮರಿಬ್ಯಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ ಯಾವ್ದರ ಸುಖವಿಲ್ಲ ಎಲೆ ಮನವೇ ಯಾಕ್ ಚಿಂತೆ ಮಾಡತೀರಿ ಎಲೆ ಮನವೇ ನಿನಗ ಯಾವ್ದರ ಸುಖವಿಲ್ಲ ಎಲೆ ಮನವೇ ನಿನಗ ಯಾವ್ದರ ಸುಖವಿಲ್ಲ ಎಲೆ ಮನವೇ ನಿನಗ ಯಾವ್ದರ ಸುಖವಿಲ್ಲ ಎಲೆ ಮನವೇ ಕಳ್ಳತನ ಮಾಡಬೇಡ ಎಲೆ ಮನವೇ ಎಂತ ಮಾತು ಹೇಳ್ಯಾರ ನೋಡ್ರಿ ಕಡುಗಳು ಮಡಿವಾಳಪ್ಪನವರು. ಹ್ಯಾಂಗರೆ ಮಾಡಿ ಕಳಿಸಿ ಒಂದಿನ ನೀವು ಬಿಟ್ಟು ಹೋಗುವುದು ಅಥವಾ ಅದನ್ನು ಹೇಳ್ಯಾನ. ಮತ್ತೆ ಇದು ಹೇಳಿಲ್ಲ ಅನ್ನಂಗೆಲ್ಲ ಕಡ್ಕೊಳು ಮಡಿವಾಳಪ್ಪ ತುಡುಗು ಮಾಡಿ ಮನೆ ಕಟ್ಟಿಸಿದಿ ಅಂತ ತಿಳ್ಕೊ. ಅದಕ್ಕೆ ಬರಿತಾನವ, ಮನೆಯ ಕಟ್ಟಿಸಿದಿ ಮಾಳಿಗೆ ನಿನಗೆ ಹೋಗುದು ಬಂತಲ್ಲೋ ನಾಳಿಗೆ. ಗೊಂಗಡಿದು ಮಾಡಿ ಇಡ್ತಾರ ಜೋಳಿಗೆ ನಿನಗೆ ಇಟ್ಟು ಬಂದು ಇಡ್ತಾರಲ್ಲೋ ಹೋಳಿಗೆ. ಎಂಥ ಮಾತ! ಅಂಥ ಕಡ್ಕೋಳ ಪಡಿವಾಳಪ್ಪ ಅಂತ ತತ್ವಜ್ಞಾನಿ ಈ ಭೂಮಿ ಮೇಲೆ ಹುಟ್ಟು ಬರಬೇಕಾದ್ರೆ ತಾಯಿ ಎಲ್ಲಕ್ಕೆ ನಾಗಠಾಣದೊಳಗೆ ತಾಯಿ ಗಂಗವ್ವ ನಾಗಠಾಣದಕ್ಕೆ. ಅದಕ್ಕೆ ಇದು ಪವಿತ್ರ ಭೂಮಿ ಅಂತ ಕರೀತಾರೆ. ಇದಕ್ಕೆ 200 ವರ್ಷಗಳ ಹಿಂದ ಬರಗಾಲ ಬಿದ್ದಾಗ ಬಿದನೂರು ಮಲ್ಲಣ್ಣಗೌಡರ ಮನೆಯೊಳಗೆ ದುಡ್ಲಿಕ್ಕಿದ್ರು ತಾಯಿ. ಎಂಥ ಮಗುವಿಗೆ ಜನ್ಮ ಕೊಟ್ಟ ನೋಡ್ರಿ. ಸೂರ್ಯ ಚಂದ್ರರಿರುವವರೆಗೆ ನಾಗಠಾಣದ ಹೆಸರ ಗಂಗವನ ಹೆಸರ ಉಳಿದು ಬಿಡ್ತದೆ. ಯಾಕ? ಮಡಿವಾಳಪ್ಪನಿಂದ. ಇರಲಿ, ಅದ್ರ ಬಗ್ಗೆ ಮತ್ತೊಂದು ದಿವಸ ನೋಡೋಣ. ಕಳ್ಳತನ ಮಾಡಬಾರ್ದಾಗಿತ್ತಿಲ್ಲಿ. ಯಾರು? ದೊಂತಿ ಅಳಿಯರಣ್ಣೆ. ಈಗ ಹ್ಯಾಂಗ ಬದುಕಬೇಕು ಅನ್ನೋದಕ್ಕೆ ಒಂದು ನೇಮ ಅದ. ಆ ನೇಮದ ಪ್ರಕಾರ ಬದುಕಬೇಕಲ್ಲ. ಆ ನೇಮ ಬಿಟ್ಟು ನಾ ಬದುಕ್ತೇನು ಅಂತಂದ್ರೆ ನಡೆಂಗೆ. ಕಳ್ಳತನ ಮಾಡಿ, ಸುಳ್ಳು ಹೇಳಿ, ಮತ್ತೊಬ್ಬರಿಗೆ ಮೋಸ ಮಾಡಿ ನಾವೆಂದೂ ಬದುಕಬಾರದು. ಒಂದು ಶಾಸ್ತ್ರ ನೇಮ ಹೇಳ್ಯಾರ, ಹಿಂಗೇ ಬದುಕಬೇಕು ನೀ ಅಂತ ಹೇಳ್ಯಾರ. ಹಾಗೆ ಬದುಕಬೇಕು, ಗುರುವಿನ ಮಾರ್ಗದರ್ಶನದೊಳಗೆ ಬದುಕಬೇಕು. ಈಗ ಸಣ್ಣದೊಂದು ಉದಾಹರಣೆ ಹೇಳ್ತೇನೆ ನಿಮ್ಗೆ. ತಮ್ಮ
ನನಗೆ ಮಾತಾಡೋದಂದ್ರೆ ಚೇಳ ಕಡ್ದಂಗೆ ಆಗ್ತದೆ. ನಾವು ಮನಸ್ಸು ತುಂಬಿ ಹೇಳ್ತಿರ್ತೀವಿ ನಾವು. ಸುಮ್ಮನೆ ಬರಂಗಿಲ್ಲ ಇದು. ನಮ್ಮದು ನಾವು ಮರಿಬೇಕು. ನಮ್ಮದು ನಾವು ಮರ್ತೇವೆ ಅಂದ್ರೆ ನಿಮಗೆ ಆನಂದ ಆಗ್ತದೆ. ನಮ್ಮ ತಲೆಯಾಗ ಏನೋ ಇಟ್ಕೊಂಡು ನಾ ಹೇಳಕ್ಕಂತಂದ್ರೆ ನೀವು ಇಲ್ಲಿ ಯಾರು ಕುಂಡ್ರಂಗಿಲ್ಲ. ಯಾವುದಕ್ಕೆ ಅಲ್ಲಿ ಒಂದು ನೇಮದ, ಆ ನೇಮದ ಪ್ರಕಾರನೇ ಹೋಗ್ಬೇಕು. ಬದುಕಬೇಕಾದ್ರೂ ಒಂದು ನೇಮದ, ಇರಬೇಕಾದ್ರೂ ಒಂದು ನೇಮದ, ಒಂದು ಕೆಲಸ ಮಾಡಬೇಕಾದ್ರೂ ನೇಮದ. ಈಗ ನೀವು ಹೋಳಿಗೆ ಮಾಡಬೇಕಾದ್ರೂ ಒಂದು ನೇಮದ. ಹೋಳಿಗೆ ಮಾಡಬೇಕಾದ್ರೆ ಹೆಂಗೆ ಮಾಡ್ತೀರಿ? ಮುಂಜಾನೆ ನಶಿಕನಾಗ ಎದ್ದು ಹೂರ್ಣಕ್ಕೆ ಹಾಕಿ ಹೂರ್ಣ ಅರದು ಕಣಕ್ಕೆ ನಾದಿ ಆ ಕಣಕ್ಕೆ ತಗೊಂಡು ಉಳ್ಳಿ ಮಾಡಿ ಅದ್ರಾಗ ಹೂರ್ಣ ತುಂಬಿ ಅದ ಮ್ಯಾಲ ಮುಚ್ಚಿ ಎದ್ರ ಮೇಲೆ ಇಟ್ಟು ಲಟಿಸ್ತೀರಿ? ಎದ್ರ ಮೇಲೆ? ಕೋಳಪಟ್ಟಿ ಅಲ್ಲದು, ಕೋಳಪಟ್ಟಿ ಅಲ್ಲದು, ಅದು ಮರಾಠಿ ಶಬ್ದ. ಪೋಳಿ ಪಾಟ್. ಅದು ಪೋಳಿ ಅಂದ್ರೆ ಹೋಳಿಗೆ, ಪಾಟ್ ಅಂದ್ರೆ ಮಣಿ. ಪೋಳಿ ಪಾಟ್ ಹೋಗಿ ನಮ್ಮ ಬಾಯಾಶಕ್ಕೆ ಕೋಳಪಾಟ್ ಆಗ್ಯದ. ಕೋಳಪಾಟ್ ಅಲ್ಲದು, ಕೋಳ ಅಂದ್ರೆ ಏನದು ಶಬ್ದ ಅಲ್ಲ. ಪೋಳಿ ಪಾಠ. ಪೋಳಿ ಅಂದ್ರೆ ಹೋಳಿಗೆ, ಪಾಠ ಅಂದ್ರೆ ಮಣಿ. ಆಗಿರ್ಲಿ. ಒಬ್ಬಕ್ಕಿ BSc ತನಕ ಸಾಲಿ ಕಲ್ತಾಳ. ಮಾಡ್ಕೊಂಡ್ರೆ ಗಂಡ ನೌಕರಿ ಇದ್ದವನಿಗೆ ಮಾಡ್ಕೋಬೇಕು. 35 ವರ್ಷ ಆಗ್ಯಾವ, ಯಾರೂ ಸಿಕ್ಕೇ ಇಲ್ಲ. ಕಡೆಗೆ ಏನು ವಿಚಾರ ಮಾಡ್ಯಾಳ? ಇನ್ನು ತಲೆ ಬೆಳಗಾಗ್ತದ, ಸಿಕ್ಕವ್ ಸಿಗಲಿ ಅಂತ. ತಲೆ ಬೆಳಗಾಯ್ತಂದ್ರೆ ಮಾಡೋದೇ ಇರ್ತಾವ ಇರ್ಲಿ ಅನ್ನೋದ್ರೊಳಗೆ ನಾಗಟಾಣದಾಗ ಸಿಕ್ಕ ಗಂಡ, ಅಡವಿ ರೋಮಣ್ಣ, ಗಡ್ಡ ಕಾಲ ಗಡ್ಡೆ ಮೆಟ್ಟ, ಹೆಗಲ ಮೇಲೆ ಬಾರ್ಕೋಲ, ದಿನ ಮುಂಜಾನೆ ಗಳಕ್ಕೆ ಹೋಗವ, ಸಂಜೆಗೆ ಮನೆಗೆ ಬರವ. ಇಂಥ ಗಂಡಿಗೆ ಮಾಡಿಕೊಂಡು ಗಂಡ ಮನೆಗೆ ನಡ್ಲಿಕ್ಕೆ ಬಂದಳು. ಗಂಡ ಮನೆಗೆ ನಡ್ಲಿಕ್ಕೆ ಬಂದಳು. ಭಾರತ ಹುಣಿಗೆ ಬಂತು. ಬಡವ್ರು ಭಾರತ ಹುಣಿಗೆ ಮನೆಗೆ ಎಲ್ಲರೂ ಹೋಳಿಗೆ ಮಾಡೇಬೇಕು. ಅವತ್ತು ಏನು ಮಾಡಂಗಿಲ್ಲ. ಭಾರತ ಹುಣ್ಣಿಮೆಗೆ ಎಲ್ಲರೂ ಹೋಳಿಗೆ ಮಾಡೇಬೇಕು. ಗಂಡ ಹೇಳ್ದ, ನೋಡಿಲ್ಲ ಅಂದವ, ಚಂದ ಕರೆಯಂಗಿಲ್ಲ ಅವರು. ಹೋರಿ ಅದು ಎಲ್ಲರ ಮನೆ ಹಿಂಗೆ ಅದಲ್ಲ. ಅವ್ರು ಹೊರಗೆ ನಿಂತೇ ಈಕೆ ಒಳಗೆ ಕೂತು ಹೋರಿ. ಅವನಿಗೂ ಹೆಸರಿಲ್ಲ, ಆಕಿಗೂ ಹೆಸರಿಲ್ಲ. ನಡೀತ್ರಿ ಅದು. ಅಂದ. ಯಾಕ್ರಿ ಅಂದಳಕ್ಕೆ. ಬರ್ತೇನೆ ಮಧ್ಯಾಹ್ನ ಊಟಕ್ಕೆ ಹೋಳಿಗೆ ಮಾಡಿಡು ಅಂದ. ಹ್ಞೂ ರೀ ಅಂದಳು. ಇಲ್ಲ ಅಂದ್ರೆ ಕೈಯಾಗ ಬರ್ಕೊಳ್ಳೋದು, ಕಟ್ಟದೇ ಬಿಡುತ್ತಾನವ. ಈಕಿ ಹೋಳಿಗೆ ಉಂಡಾಳ, ಎಂದೂ ಮಾಡೋದು ನೋಡಿಲ್ಲ. ಹೋಳಿಗೆನೇ ಮಾಡೋದು ನೋಡಿಲ್ಲ. ಬರಂಗಿಲ್ಲ ಅಂದ್ರೆ ಗಂಡು ಬಿಡಂಗಿಲ್ಲ. ಮೊದಲೇ ಅಡವಿ ಮನುಷ್ಯ ಎಲ್ಲಿ ಬಾರ್ಕೊಲ್ಲೇ ಕಡ್ದು ಗಿಡದ ಅಂತ ತಿಳ್ಕೊಂಡು ಮಾಡ್ತೇನ್ರಿ ಅಂದಳು. ಅವ ಹೋದ ಗಾಡಿ ತಗೊಂಡು ಈಕಿ ಬರಬರ ಅಂಗಡಿಗೆ ಹೋಗಿ ಅದನ್ನ ಕಡಲೆಬೇಳೆ ತಂದಳು, ಹೂರ್ಣಕ್ಕೆ ಹಾಕಿದಳು, ಹೂರ್ಣ ಅರದಳು, ಕಣಕ್ ನಾದದಳು. ಕಣಕ್ ನಾದಿ ಆ ಕಣಕ್ನಾಗಿಂದ ಒಂದಿಷ್ಟು ತೊಳಕ್ಕಿ ಹಿಂಗೆ ಚಪಟ ಮಾಡಕ್ಕೆ, ಒಂದು ಉಳ್ಳಿ ಹೂರ್ಣ ತೊಳಕ್ಕೆ ಅದ್ರ ಮೇಲೆ ಇಡಕ್ಕೆ, ಅದು ತೊಗೊಂಡು ಹಿಂಗೆ ಕುಳ್ಳು ಮಾಡಿ ಉಳ್ಳಿ ಮಾಡ್ತಿದ್ದಿಲ್ಲಕ್ಕಿ. ಅದು ತೆಳಗ ಅದ ಮ್ಯಾಲ ಇಟ್ಟು ಲಟಾಸಲ್ಕ್ ಹೋಗಕ್ಕೆ. ಅದು ಹೂರ್ಣ ತಟ್ಟಿರ್ಬೋದು, ಕಣಕ್ ತಟ್ಟಿರ್ಬೋದು. ಒಂದು ತಾಸು ಬಡ್ದಾಡ್ದಳು, ಹೋಳಿಗೆನೇ ಆಗಲ್ದು. ಯವ್ವ ಗಂಡರೆ ಬರೋ ಟೈಮ್ ಆಯ್ತು, ಹೋಳಿಗೆರೆ ಆಗಲ್ದು, ಹ್ಯಾಂಗ ಮಾಡೋದು? ಊರಾಗ ಯಾರೇ ಮಾಡ್ಲಕತ್ತೀರಂದ್ರು ನೋಡಿರಿ ಬರಬೇಕು ಅಂತ ತಿಳ್ಕೊಂಡು ಮಗ್ಗಲ ಮನೆಗೆ ಬಂದಳು. ಬ್ರಾಹ್ಮಣರ ಮುದುಕಿ, ಗಂಡ ಸತ್ತಿದ್ದ, ಬಿಡಿ ಸೀರೆ ಉಟ್ಕೊಂಡು ಹೋಳಿಗೆ ಮಾಡ್ಲಕತ್ತಿಳಕಿ. ಈಕಿ ವಿಚಾರ ಮಾಡಿದಳು, ಹಿಂಗೆ ನಿಂತು ನೋಡಿದಳು. ಯವ್ವ ಬಿಡಿ ಸೀರೆ ಉಟ್ಕೊಂಡ್ರೆ ಹೋಳಿಗೆ ಬರ ಕಾಣಿಸ್ತಾವ ಅಂದಳು. ಹೋಗಿ ಕೇಳಿಲ್ಲಕ್ಕಿಗೆ. ಬರ ಮನೆಗೆ ಬಂದು ಬಣ್ಣ ಸೀರೆ ಕಳೆದು ಹೋಗೋದು, ಬಿಡಿ ಸೀರೆ ಉಟ್ಕೊಂಡು ಹೋಳಿಗೆ ಮಾಡಕ್ಕೆ ಕೂತೋಡ್ರಿ. ಮತ್ತ ಕಣಕ್ ತಗೊಳಕ್ಕಿ, ಚಪಟ್ ಮಾಡಕ್ಕೆ, ತೆಳಗಿಡಕ್ಕೆ, ಮ್ಯಾಲ ಹೂರ್ನಿಡಕ್ಕೆ, ತೀಡಕ್ಕೆ ಬರಲ್ಲೇ ಅದು. ಇನ್ನೇ ಹ್ಯಾಂಗೆ ಮಾಡೋದು? ಮತ್ತೊಮ್ಮೆ ನೋಡಿರಿ ಬರಬೇಕು ಅಂತ ತಿಳ್ಕೊಂಡು ಮತ್ತೆ ಈಗ ಹೋಗಿ ನೋಡೋದ್ರೊಳಗೆ ಕೇಳಿದ್ರೆ ಎಲ್ಲರಿ ಅಪಮಾನ ಆದಿತ್ತು ಅಂತ ತಿಳ್ಕೊಂಡು ಬಾಗಲ ನಿತ್ತಾಳ ಮುದುಕಿ. ಗಂಡ ಸತ್ತಿದ್ದ, ತಲೆ ಬೋಳಿಸಿತ್ತು ಮುದುಕಿ. ಆಕಿ ವಿಚಾರ ಮಾಡಿದ್ರು, ತಲೆ ಬೋಳಿಸ್ಕೊಂಡ್ರೆ ಹೋಳಿಗೆ ಬರ್ತಾವ. ಬರಾಬರ ನವದೇವನವ್ರಿಗೆ ಕರೆಸಿ ತಲೆ ಬೋಳಿಸ್ಕೊಂಡು ನುಣ್ಣಗೆ ತಲೆ ಬೋಳಿಸಿ ಬಿಳಿ ಸೀರೆ ಉಟ್ಕೊಂಡು ಮತ್ತೆ ಹೋಳಿಗೆ ಮಾಡಕ್ಕೆ ಕೂತಳು. ಮತ್ತೆ ಕಣಕ್ಕೆ ತಗೊಳಕ್ಕೆ, ತೆಳಗಿಡಕ್ಕೆ, ಮ್ಯಾಲ ಹೂರ್ನಿಡಕ್ಕೆ, ಮತ್ತೆ ತಿಳಿದ್ರು ಹೋಳಿಗೆನೇ ಬರಲ್ದು. ಗಂಡರೇ ಬರೋ ಟೈಮ್ ಆಯ್ತು, ಇನ್ನ ಬುಟ್ಟ್ಯಾಗ ಒಂದು ಹೋಳಿಗೆಲ್ಲ. ಇನ್ನೇ ಹಂಗೆ ಮಾಡೋದು. ಪಕ್ಕ ಕೇಳಿ ಬರೋ ನಡಿ ಅಂದ್ಲಕ್ಕೆ.
ಪಕ್ಕ ಕೇಳಿ ಬರೋದು ನಡಿ ಅಂತ ತಿಳ್ಕೊಂಡು ಮುದುಕಿ ಮುಂದೆ ಬಂದು ಕುಂತಳು. ಅಯ್ಯ ಹೋಳಿಗೆ ಮಾಡೋದು ಹೆಂಗ ಅಂದಳು. ಅಯ್ಯ ಬಾ ತಂಗಿ ಇಲ್ಲಿ ಅಂತ ತಿಳ್ಕೊಂಡು ಕರದಳಕ್ಕಿಗೆ ಕರೆದು ಹಿಂಗೆ ಉಳ್ಳಿ ಮಾಡಿ ಅದ್ರ ಒಂದು ಹೂರ್ನ ಇಟ್ಟು ಎಲ್ಲ ತಗೊಂಡು ಮ್ಯಾಲೆ ಪ್ಯಾಕ್ ಮಾಡಿ ಮುಚ್ಚದಳು. ಮುಚ್ಚಿ ಕಣಿಕೆ ಕೋಳಿ ಪಾಟ್ ಮ್ಯಾಲೆ ಇಟ್ಟು ತೀಡಿದ್ರ ಮಳ ಉದ್ದಿ ಹೊಳೈತಿ ನಿನ್ನ ಬಾಯಾಗ ಮಣ್ಣು ಮೊದಲೇ ಹೇಳಿದ್ರೆ ತಲೆ ಯಾಕೆ ಬಳಸ್ಕೊತಿದ್ದು ಕೇಳಾರ್ದೆ ನೀ ಹೇಳಕ್ಕೆ ಬರಂಗಿಲ್ಲದು. ಯಾವುದೇ ಒಂದು ಕಾರ್ಯ ಮಾಡಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ನೇಮ್ ಅದ. ಆ ನೇಮ್ ಬಿಟ್ಟು ನಡೀತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಬದುಕಬೇಕಾದ್ರೆ ನೇಮ್ ಅದ. ಕಳ್ಳತನ ಮಾಡಬೇಡ್ರಿ. ಕಳ್ಳತನ ಮಾಡಿದೇವತ್ತಂದ್ರೆ ನಮ್ಮಂತ ಕೆಟ್ಟವರು ಈ ಜಗತ್ತಿನೊಳಗೆ ಯಾರೂ ಇಲ್ಲ. ಕಳ್ಳತನ ಮಾಡಿದ ಸಂಪತ್ತ ಎಲ್ಲಿ ತನಕ ಉಳಿತದ ಅಂತ ಕೇಳಿದ್ರ 10 ವರ್ಷ ಅದಕ್ಕೆ ಆ ವಿಷಯದ 10 ವರ್ಷದ ಮ್ಯಾಲ ಕಳ್ಳತನ ಮಾಡಿದ ಸಂಪತ್ತ ನಿಂದ್ರಂಗಿಲ್ಲ, ಹಾಳಾಗಿ ಹೋಗ್ತದೆ. ಕಳ್ಳತನ ಮಾಡಿದ ಸಂಪತ್ತ 10 ವರ್ಷದ ಮ್ಯಾಲ ಹಾಳಾಗಿ ಹೋಗಿಬಿಡ್ತದೆ. ಅದಕ್ಕೆ ಕಳ್ಳತನ ಮಾಡಬಾರ್ದು. ಇಲ್ಲಿ ದೊಂತಿ ಅಳಿಯ ರೆಡ್ಡಿ ಏನ್ ಮಾಡ್ದ ಅಂತ ಕೇಳಿದ್ರ ಅವನು 2 ಮಗಿ ತುಡುಗು ಮಾಡ್ದ. ತುಡುಗು ಮಾಡಿ ಅವ ಸನಿ ಬರ್ತಾನ ಅನ್ನೋದ್ರೊಳಗ ಬೆಂಕಿ ಹಚ್ಚಿಬಿಟ್ಟ ಗುಡಿಸಲಕ್ಕ. ಇವ ನನ್ನ 2 ಮಗಿ ಹಾದು ಅಂತ ತಿಳ್ಕೊಂಡು ಬಂದು ಏನ್ ಮಾಡ್ದ, ಆ ಗುಡಿಸಲ್ದಾಗ ಸೇರಿ ಮಗಿ ತರಬೇಕು ಅನ್ನೋದ್ರೊಳಗ ಒಳಗೆ ಸುಟ್ಕೊಂಡು ಸತ್ತು ಹೋದ. ಕೋಮಟಿಗೆ ವೇಮಣ್ಣ ಒಳಗೆ ಸುಟ್ಕೊಂಡು ಸತ್ತು ಹೋದ. ಅವಾಗ ಊರಾನವರಿಗೆಲ್ಲ ಕರೆಸಿ ಹಿಂಗಾಯ್ತು ಅಂತ ತಿಳ್ಕೊಂಡು ಮಣ್ಣು ಮಾಡಿಸಿ ಇವ ಕಬ್ಬಣ ತರೋದು ಹಚ್ಚೋದು ಮಾರೋದು. ಆ ಭಾಗದಾಗ ಸಾವುಕಾರ ಅಲ್ಲ, ರಾಜ ಅದ. ಯಾರು? ಅಳಿಯ ರೆಡ್ಡಿ. ಆ ಭಾಗದಾಗೆ ಅಗರ್ಭ ಶ್ರೀಮಂತ ಆದ. ಅಗರ್ಭ ಶ್ರೀಮಂತನಾಗಿ ರಾಜ ಆಗಿ ಆ ಸುತ್ತಿನ ಊರೆಲ್ಲ ಆಳಕ್ಕತ್ತ ರಾಜ ಅನಿಸ್ಕೊಂಡ. ಬಂಗಾರದ ಮನೆ ಕಟ್ಟದ. ಮನೆ ಕಲ್ಲಿಂದ ಅಲ್ಲ, ಬಂಗಾರದ ಮನೆ ಕಟ್ಟದ. ಬಂಗಾರದ ಮನೆ ಕಟ್ಟದ. ರಾತ್ರಿ ಮನ್ಕೋಬೇಕಂದ್ರೆ ಕಣ್ಣಿಗೆ ನಿದ್ದಿಲ್ಲ. ಯಾಕ? ಹೊತ್ತು ಮಣುತ್ತಂದ್ರೆ ಕೋಮಟಿಗೆ ವೇಮಣ್ಣ ಎದಿ ಮೇಲೆ ಕೂತು ಬಿಡವ ದೆವ್ವಾಗಿ. ಇದ್ರ ಕಣ್ಣು ಬಾರಿ. ಈಗ 1 ದಿನ 2 ದಿನ ನಿದ್ದಿಲ್ಲ ಅಂದ್ರೆ ಚಲೋ ಆಗ್ತದ. ಮತ್ತೆ ದಿನ ನಿದ್ದಿಲ್ಲ ಅಂದ್ರೆ ಅವನಿಗೆ ಯಾವಾಗೂ ಸುಖನೇ ಸಿಗತ್ತು. ಸಾವುಕಾರಿಗೆ ಸುಖ ಹತ್ತಂದು. ಯಾಕೆ? ಹೊಟ್ಟೆ ತುಂಬ ಊಟ, ಕಣ ತುಂಬ ನಿದ್ದೆ ಆದ್ರೆ ಯಾವುದು ಶ್ರೀಮಂತಿಕೆ ಸುಖ ಸಿಗೋದಲ್ಲ. ಮತ್ತೆ ಇವೆರಡೂ ಇದ್ದಿತ್ತಿಲ್ಲ ಅಂತಂದ್ರ ಮನ್ಯಾಗ ಬೇಕಾದಷ್ಟು ಸಂಪತ್ತಿದ್ರು ತಗೊಂಡು ಮಾಡೋದು ಏನದ? ಕಣ ತುಂಬ ನಿದ್ದಿಲ್ಲ, ಊಟ ಮಾಡ್ಬೇಕಂದ್ರೆ ಹಸುವಿಲ್ಲ, ಆ ಜೀವನ ಎದಕ್ಕದು ವ್ಯರ್ಥ ಆಗಿ ಹೋಗಿಬಿಡ್ತದ. ಅದಕ್ಕೆ ದೇವ್ರಿಗೆ ಕೇಳೋ ಮುಂದ ನಾವು ಏನು ಕೇಳಕತ್ತಿದೇವ ಅನ್ನೋದು ಅರಿವು ಇರಬೇಕು. ಒಬ್ಬ ಬಂದ ಗುರುಗಳಂತೆ ಬಂದು ಸಾಷ್ಟ ನಮಸ್ಕಾರ ಆಗ್ತದ. ಗುರುಗಳ ನನಗೊಂದು ಆಶೀರ್ವಾದ ಮಾಡ್ರಿ ಅಂದ. ಏನಪ್ಪ ಅಂದ್ರು. ನೋಡ್ರಿ ನಾ ಮುಟ್ಟೋದೆಲ್ಲ ಬಂಗಾರ ಆಗ, ಹಂಗೆ ನನಗೆ ಆಶೀರ್ವಾದ ಮಾಡ್ರಿ. ಆಯ್ತಂದ್ರು ಗುರುಗಳು. ತಲೆ ಮೇಲೆ ಕೈ ಇಟ್ಟರು. ತಪಸ್ವಿಗಳಿದ್ರು. ತಲೆ ಮೇಲೆ ಕೈ ಇಟ್ಟರು, ಆಶೀರ್ವಾದ ಮಾಡಿದ್ರು. ಹೋಗಿ ಮನೆಗೆ ಅಂದರು. ಮನೆಗೆ ಬಂದು ಭಾಗದಾಗ ಹೆಣ್ತಿ ಕುಂತಿದ್ರು. ಹೆಣ್ತಿ ಕೈ ಹಚ್ಚದ ಬಂಗಾರ ಅದ. ಹೆಣ್ತಿ ಬಂಗಾರ ಆಗಿ ಮನೆಯೆಲ್ಲ ಓಡಾಡ್ಲಕತ್ತಳ್ರಿ. ಒಯ್ದು ಮನೆ ಕೈ ಹಚ್ಚದ, ಮನೆ ಬಂಗಾರ ಆಯ್ತು. ಎದಕ್ಕೆ ಮೂಡ್ತಾನ ಅದೆಲ್ಲ ಬಂಗಾರ ಆಗ್ಲಿಕತ್ತು. ಅವ ಅಂದ, ಇನ್ನು ನನ್ನ ಶ್ರೀಮಂತ ಯಾರು ಅಲ್ಲ ಅಂದ. 5 ತನಕ ಓಡಾಡಿ ಮನ್ಯಾನ ಎಲ್ಲ ಸಾಮಾನಕ್ಕೆ ಮುಟ್ಟದ. ಓಡಾಡಿ ಮುಟ್ಟದ. ಎಲ್ಲ ಬಂಗಾರ ಆಯ್ತು. ಭಾಳ ಹಸು ಆಯ್ತು. ಓಡಾಡಿ ಊಟಕ್ಕೆ ತಗೊಂಡು ಬಾ ಅಂದ ಹೆಣ್ತಿಗೆ. ಹೋಗಿ 1-2 ಚಮಚ ಅನ್ನ, 1 ಸಾರ ನೀಡ್ಕೊಂಡು ಬಂದಳು. ಕೈಯಾಗ ಕೊಟ್ಟು ಮುಟ್ಟಲ್ಕ್ ಬಾದ. ಬಂಗಾರ ಆಯ್ತು. ತಿನ್ನೋ ಮಗನ. ಬಂಗಾರ ತಿರ್ಲಕ್ಕೆ ಬರ್ತದ? ಹಸಿವಾಗಿ 8 ದಿನ ಬಿದ್ದ. ಮುಟ್ಟೋದು ಬಂಗಾರ ಆಗಲಿಕ್ಕತ್ತು. ಮತ್ತು ಓಡಿ ಗುರುಗಳ ಕಡೆ ಬಂದ. ಗುರುಗಳ ತಪ್ಪಾಗ್ಯದ, ನನ್ನ ಕಡೆ ನಾ ಬೇಡಿದ್ದು ವರ ತಪ್ಪದ, ನನಗೆ ಆಶೀರ್ವಾದ ಮಾಡ್ರಿ. ನಾ ಮುಟ್ಟಿದ್ದು ಬಂಗಾರ ಆಗೋದು ಬೇಡ, ಮೊದಲಿದ್ದಂಗೆ ಇರಲಿ ಅಂತ ತಿಳ್ಕೊಂಡು ಮತ್ತೆ ಆಶೀರ್ವಾದ ಪಡ್ಕೊಂಡ. ನೋಡ್ರಿ, ಬಂಗಾರ ಬೇಡ ಎಷ್ಟೇ ಇರಲಿ ಮನ್ಯಾಗ, ಮಾನಸಿಕ ನೆಮ್ಮದಿ ಇದ್ದಿತ್ತಿಲ್ಲ ಅಂತಂದ್ರೆ ಆ ಮನುಷ್ಯನ ಜೀವನವೇ ಅಲ್ಲ. ಬೇಕಾದಷ್ಟು ಸಂಪತ್ತಿರಲಿ. ನೋಡ್ರಿ, ಅಗರ್ಭ ಶ್ರೀಮಂತರು ಇರ್ತಾರ. ರಾತ್ರಿ ಮಕ್ಕೊಂಡ್ರೆ ನಿದ್ದೆ ಎತ್ತಂಗಿಲ್ಲ. ಗೋಳಿ ತಗೊಂಡೇ ಮುಕ್ಕೋತಾವ. ಮುಂಜಾನೆ ಎತ್ತಂದ್ರೆ ಹಸು ಆಗಂಗಿಲ್ಲ, ಮತ್ತೆ ಗೋಳಿ ತಗೊಂಡೇ ಉಣ್ತಾವ. ಚರಿಗೆ ತಗೊಂಡು ಹೋಗ್ಬೇಕಾದ್ರೂ ಒಂದು ಗೋಳಿ ತಗೊಂಡ್ರೆ ದಂಡೆಗೆ ಬರ್ತದೆ, ಇಲ್ದ್ರೆ ಬರಂಗಿಲ್ಲ.
ಇದು ಜೀವನ ತಗೊಂಡು ಏನು ಮಾಡ್ತೀರಿ? ಸುಖದಿಂದ ಇರಬೇಕು. 4 ದಿನ ಭೂಮಿ ಮೇಲೆ ಬಂದಿದ್ದೇವೆ ಅಂತಂದ್ರೆ ಸುಖದಿಂದ ಇರಬೇಕು. ಎಲ್ಲ ಥರದಿಂದ ಆರೋಗ್ಯ ಚಂದ ಇರಬೇಕು. ಸುಖದಿಂದ ಇದ್ದೆವು ಕಣ್ತುಂಬ ಯಾವ ನಿದ್ದೆ ಮಾಡ್ತಾನ ಅವನೇ ಶ್ರೀಮಂತ. ಅಗರ್ಭ ಶ್ರೀಮಂತ ಇದ್ದ ಅಂತಂದ್ರೆ ಅವನಿಗೆ ಬೆಳತನಕ ನಿದ್ದೆ ಹಾಕಿತ್ತಂಗಿಲ್ಲ, ಬರೀ ಕಾವಲು ಮಾಡೋದು ಅಷ್ಟೇ ಇರ್ತದ. ಅವನು ಯಾರೇ ಒಯ್ದಾರು ಯಾರೂ ಒಯ್ಯಂಗಿಲ್ಲ, ಒಯ್ದವನು ದಂಡಿಗೆ ಹತ್ತಂಗಿಲ್ಲ. ಇಲ್ಲಿ ಕೋಮಟಿಗೆ ವೇಮಣ್ಣಂದ 2 ಮಗಿ ತುಡುಗು ಮಾಡ್ಯಾನ, ಕಳತನ ಮಾಡ್ಯಾನ ಅಂತಂದ್ರೆ ದಂಡಿ ತನಕ ಸುಖದಿಂದ ಬಾಳಲ್ಲ. ಮತ್ತೆ ಎತ್ತಲ್ದು ಕಣ್ಣು ಮುಚ್ಚಲ್ದು ಎದಿ ಮ್ಯಾಲ ಬಂದು ಕುಂಡ್ಲಕ್ಕತ್ತ. ಅಷ್ಟರೊಳಗೆ ಇವೆಲ್ಲ ಬಂಗಾರ ಹಾಕಿದ್ವಲ್ಲ ಅದರ ಶಕ್ತಿ ಕಡಿಮೆ ಆಗಿಬಿಡ್ತು. ಆ ಮಗಿ ಒಯ್ದು ಕಬ್ಬಣಕ್ಕೆ ಹಚ್ಚಿದ್ರೆ ಬಂಗಾರ ಆಗಲ್ದಾಯ್ತು. ಈ ಕಡೆ ಕಣ್ಣಿಗೆ ನಿದ್ದೆನೂ ಇಲ್ಲ, ಬಂಗಾರನೂ ಬಂದಾಯಿತು. ರಾಜ್ಯ ಅನ್ನಿಸ್ಕೊಂಡಿದ್ದ ಅದೆಲ್ಲ ಹೋಗುವಂಥ ಪರಿಸ್ಥಿತಿ ಬಂತು. ಆವಾಗ ಮುಂದೆ ಏನು ಮಾಡ್ತಾನೆ ಅನ್ನೋದು ನೋಡೋದಕ್ಕಿಂತ ಪೂರ್ವದೊಳಗೆ ಈಗ ಗುರುಗಳಿಂದ ಆಶೀರ್ವಚನ ನಡೀತದ. ಆಶೀರ್ವಚನ ಆದ ಮೇಲೆ ಮಹಾಮಂಗಳಾರತಿ ಆಗ್ತದೆ. ಮಹಾಮಂಗಳಾರತಿ ಆದ ಮೇಲೆ ಮಹಾಪ್ರಸಾದದ ವ್ಯವಸ್ಥೆ. ಎಲ್ಲರೂ ಸರಿಯಾಗಿ ಪ್ರಸಾದ ಸ್ವೀಕಾರ ಮಾಡಿ ತೆಳಗೆ ಚೆಲ್ಲಾರದೆ ನಿಮ್ಮ ತೋಟ ನೀವೇ ಸ್ವಚ್ಛಾಗಿ ತೊಳೆದು ಮಠದೊಳಗೆ ಸೇವಾ ಮಾಡಬೇಕು ಅಂತ ತಿಳ್ಕೊಂಡು ನಿಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಶ್ರಾವಣ ಮಾಸದ ನಿಮಿತ್ತವಾಗಿ ಕರ್ತೃ ಶ್ರೀ ಉದಯಲಿಂಗೇಶ್ವರ ಹಿರೇಮಠದಲ್ಲಿ ನಡೆಯುತ್ತಿರುವಂತಹ ಶಿವಶರಣೆ ಹೇಮರೆಡ್ಡಿ ಮಲ್ಲಮಳ ಪುರಾಣ ಕಾರ್ಯಕ್ರಮದ ಈ ದಿನದ ವೇದಿಕೆಯ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀನರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳು, ದೇವರು, ಪರಮ ಪೂಜನೀಯ ಶ್ರೀ ಮಘ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳ ಪವಿತ್ರ ಪಾದಗಳಿಗೆ ಹಣೆಮಣಿದು ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಒಂದು ಭಕ್ತಿಯ ಜೋರಾದ ಚಪ್ಪಾಳೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಮಹಾಪ್ರಸಾದದ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಶ್ರೀ ಸಿದ್ದರಾಮ್ ಗಾಣಗೇರವರು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಗೆ ಗೌರವ ಭಕ್ತಿಯಿಂದ ಮಾಲಾರ್ಪಣೆ ಮಾಡುವುದರ ಮೂಲಕ ತಮ್ಮ ಒಂದು ಭಕ್ತಿಯ ಸೇವೆಯನ್ನು ಸಲ್ಲಿಸಬೇಕೆಂದು ಶ್ರೀ ಸಿದ್ದರಾಮ್ ಗಾಣಗೇರವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಫೋಟೋ ಕಾರ್ಡ್ ಹಾಗೆ ಪರಮ ಪೂಜ್ಯರಿಗೆ ಮಲ್ಲಿಕಾರ್ಜುನ್ ಸಿದ್ದರಾಮ್ ಗಾಣಗೇರವರು ಮಾಲಾರ್ಪಣೆ ಮಾಡಿಬಿಟ್ಟು ಹಾಗೆ ಈ ಶ್ರಾವಣ ಮಾಸದಲ್ಲಿ ನಮಗೆಲ್ಲರಿಗೂ ತಮ್ಮದೇ ಆಗಿರತಕ್ಕಂಥ ಕಂಠಸಿರಿಯಿಂದ ಶಿವಶರಣೆ ಹೇಮರೆಡ್ಡಿ ಮಲ್ಲಮಳ ಕುರಿತಾಗಿ ಪುರಾಣವನ್ನು ಸಾಂಗವಾಗಿ ನೆರವೇರಿಸಿಕೊಡ್ತಿರ್ತಕ್ಕಂಥ ಉಮರಾಣಿಯ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಶ್ರೀ ಮಂಜುನಾಥ್ ಸಿದ್ದರಾಮ್ ಗಾಣಗೇರವರು ಆಗಮಿಸಿ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಹಾಗೆ ಗಾಯಕರು ಆಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ವಿರೂಪಾಕ್ಷಯ್ಯ ಗೌಡ್ಗಾಂವ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಅವರಿಗೆ ಮಲ್ಲಿಕಾರ್ಜುನ್ ಸಿದ್ದರಾಮ್ ಗಾಣಗೇರವರು ವೇದಿಕೆಗೆ ಆಗಮಿಸಿ ಅವರಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಹಾಗೆ ತಬಲಾ ವಾದಕರಾಗಿರ್ತಕ್ಕಂಥ ಶ್ರೀ ಬಸವರಾಜ್ ಆಳಂದ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಶ್ರೀ ಮಲ್ಲಿಕಾರ್ಜುನ್ ಸಿದ್ದರಾಮ್ ಗಾಣಗೇರವರು ಅವ್ರಿಗೂ ಕೂಡ ಮಾಲಾರ್ಪಣೆ ಮಾಡಬೇಕೆಂದು ಕೇಳ್ಕೊತಾ ಇದ್ದೀನಿ.
ನಂದಿ ಬಸವಧಾರಿಯಾಗಿ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಕಮಲಾಪತಿ ಅವರಿಗೆ ಮಲ್ಲಿಕಾರ್ಜುನ್ ಗಾಣಿಗೇರ್ ಅವರಿಂದ ಒಂದು ಮಾಲಾರ್ಪಣೆ. ಬಂಧುಗಳೇ, ಇಲ್ಲಿಯವರೆಗೆ ನಮ್ಮ ವೇದಮೂರ್ತಿ ಮುರುಗೇಂದ್ರ ಶಾಸ್ತ್ರಿಗಳು ಬಹಳ ಉತ್ತಮವಾಗಿರ್ತಕ್ಕಂಥ ವಿಚಾರಗಳನ್ನು ನಮ್ಮ ಭಾರತ ದೇಶದ ಒಂದು ಭದ್ರ ಬುನಾದಿಯಾಗಿರ್ತಕ್ಕಂಥ ಸಂಸ್ಕಾರ ಅಂತಕ್ಕಂಥ ಒಂದು ವಿಷಯದ ಮೇಲೆ